ರಾಜಭವನದ ವಿಶೇಷ ಕಾರ್ಯಕ್ರಮ 20 ಜನಕ್ಕೆ ಸಚಿವ ಸಂಪುಟ ಇದರಲ್ಲಿ ಬಂದಿದೆ. ಏನ್ ಹೇಳ್ತೀರಾ ಸರ್? ಇಲ್ಲ, ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು ಮಂತ್ರಿಮಂಡಲ ನಾವು ಹೇಳ್ಬೇಕಂದ್ರೆ ತುಂಬಾ ತುಂಬಾ ಬುದ್ಧಿವಂತಿಕೆಯನ್ನು ಮಾಡಿದ್ದಾರೆ. ಆಮೇಲೆ ಜಾಸ್ತಿ ಯುವಕರಿಗೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಡಿ ಕೆ ಶಿವಕುಮಾರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ವಿಜಯ ಕೃಷ್ಣವ್ರಿಗೆ ಪ್ರಾಮಾಣಿಕರು ಉತ್ತಮ ಆಡಳಿತ ಮಾಡಿದ್ದಾರೆ. ಅವ್ರಿಗೊಂದು ಸಚಿವ ಸ್ಥಾನಕ್ಕೆ ಅವ್ರ ಬಗ್ಗೆ ಹೇಳ್ತೀರಾ? ನೋಡಿ, ಅವ್ರು ಯಾವಾಗಲೂ ಸಿಗ್ಬೇಕಾಗಿತ್ತು. ಅವ್ರ ತಂದೆನೂ ಮಿನಿಸ್ಟ್ರಿ ಇದ್ರು. ಅವರು ತುಂಬಾ ಅನುಭವಿ, 50 ವರ್ಷದ ರಾಜಕೀಯ ಅನುಭವ ಇದೆ ನಮ್ಮ ವಿಜಯ ಕಾಶ್ಯಪ್ಗೆ. ಹಿಂಗಾಗಿ ಅವರು ಮುಂದೆ ಒಳ್ಳೆ ಮಂತ್ರಿಯಾಗಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ ಅಂತ ನನ್ಗೊಂದು ಅಭಿಪ್ರಾಯ ಇದೆ. ಸರ್, ಈಗ ಸಚಿವ ಸಂಪುಟದಲ್ಲಿ ಬಹಳಷ್ಟು ಹೊಸಬರಿಗೆ ಅವಕಾಶ ಮಾಡ್ತಿದ್ದಾರೆ, ಯುವಕರಿಗೆ ಮತ್ತೆ ಬಹಳ ಖುಷಿಯಾಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಸರ್? ಅಲ್ಲ, ನಿಜವಾಗಲೂ ಯುವಕರಿಗೆ ಕೊಡೋದ್ರಿಂದ ಏನಾಗುತ್ತೆ, ರಾಹುಲ್ ಗಾಂಧಿ ಅವರು ಮಾಡಿರೋ ಒಂದು ತೀರ್ಮಾನ, ಸಿದ್ದರಾಮಯ್ಯ ಸರ್, ಆಮೇಲೆ ಡಿ ಕೆ ಶಿವಕುಮಾರ್ ಅವರು, ಇದು ನಿಜವಾಗಲೂ, ಆಮೇಲೆ ಹರಿಪ್ರಸಾದ್ ಸರ್, ಇವರೆಲ್ಲ ಸೇರಿ ಅನ್ನೋ ತೀರ್ಮಾನ ತಗೊಂಡಿದ್ದಾರೆ. ತುಂಬಾ ಕರ್ನಾಟಕ ಒಳ್ಳೆ ಆಗುತ್ತೆ, ಮುಂದೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾ ಹೇಳ್ತೀನಿ. ಸರ್, ಇನ್ನೊಂದು ಈಗ ಸಚಿವ ಸ್ಥಾನ ತಗೊಂಡಿರೋರು ಬಹಳ ಖುಷಿಯಾಗಿದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಶಾಸಕರು ಮತ್ತೆ ಪ್ರಾಮಾಣಿಕವಾಗಿರೋ ಬಹಳಷ್ಟು ಮೋಸ ಸೀನಿಯರ್ ಅವ್ರಿಗೆ ಬಹಳಷ್ಟು ಸಿಗಬೇಕಾಗಿರೋ ಅವರು ಬಹಳಷ್ಟು ನಿರಾಸೆಯಲ್ಲಿದ್ದಾರೆ, ಸಿಕ್ಕಿಲ್ಲ. ಅವ್ರ ಬಗ್ಗೆ ಹೇಳ್ತೀರಾ ಸರ್? ಸರ್ ನೋಡಿ ಸರ್, ಏನಾಗುತ್ತೆ, ವಯಸ್ಸಾದ್ಮೇಲೆ ಏನು ಅವ್ರು ಸಿಗ್ಬಾರ್ದು ಅಂತೇನಿಲ್ಲ. ಅವರು ಎಲ್ಲರೂ ಅನುಭವಿಸಿದ್ದಾರೆ. ಅನುಭವಿಸಿದ ಈಗ ಮನೆಯಲ್ಲಿ ಮಕ್ಕಳು ಇರ್ತೀವಿ, ಹಿರಿಯರಾದ್ಮೇಲೆ ನಾವು ಪಕ್ಕಕ್ಕೆ ಇರ್ತೀವಿ. ಅಥವಾ ಚಿಕ್ಕರಿಗೆ ನಾವು ಈಗ ನಮ್ಮ ಮಕ್ಕಳಿಗೆ ಮುಂದುವರಿಸ್ತೀವಿ. ಹಂಗೆ ಮುಂದುವರಿಸ್ಬೇಕು. ಅವರು ದೊಡ್ಡತನ ಮಾಡ್ಬೇಕು, ದೊಡ್ಡ ಮನಸ್ಸು ಮಾಡ್ಬೇಕು. ಸರ್, ಈಗ ಮುಖ್ಯಮಂತ್ರಿಗಳು, ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯ ಅವರು, ಉತ್ತಮ ಆಡಳಿತ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ತಾವೇ ಹೇಳ್ತೀರಾ ಸರ್? ಸರ್, ಸಿದ್ದರಾಮಯ್ಯ ಸರ್ ಅದು ಎವರ್ಗ್ರೀನ್. ಅವ್ರ ಬಗ್ಗೆ ನಾವು ಎರಡು ಮಾತು ಹೇಳಕ್ಕಾಗಲ್ಲ. ಯಾಕಂದ್ರೆ ದೇವರಾಜ್ ಅರಸ್ ಬಿಟ್ಟ ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ಗೆ ಒಳ್ಳೆ ನೇಮ್ ಇದೆ. ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ಗೂ ಒಳ್ಳೆ ನೇಮ್ ಬರುತ್ತೆ ಅಂತ ನಾನು ಹಾರೈಸ್ತೀನಿ. ಒಂದು 5 ಗ್ಯಾರಂಟಿ ಕೊಟ್ಟು ಎಲ್ಲ ಸಕ್ಸಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸರ್, 5 ಗ್ಯಾರಂಟಿ ಮಾಡಿರೋದ್ರಿಂದ ಸಿದ್ದರಾಮಯ್ಯ ಸರ್, ಡಿ ಕೆ ಶಿವಕುಮಾರ್ ಅವರು ಅವಾಗ ತುಂಬಾ ದುಡ್ದಿದ್ದಾರೆ. ಅದಕ್ಕಾಗಿ ಈ ಕಾಂಗ್ರೆಸ್ ಪಕ್ಷ ಬಂದಿದೆ. ಮುಂದೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಅವರ ಪ್ರಯತ್ನ, ಹರಿಪ್ರಸಾದ್ ಅವರ ಪ್ರಯತ್ನ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಜಾ ಕುಪ್ಪೇಲ್ಲೂರ್ ಅಂತ. ನಾನು ಕಾಶ್ಯಪ್ನವರ ಫ್ಯಾಮಿಲಿ ಫ್ರೆಂಡ್.